ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡ ಧಗಧಗನೆ ಹೊತ್ತಿ ಉರಿದಿದೆ. ಈ ರೀತಿ ನಿರ್ಮಾಣ ಹಂತದ ಕಟ್ಟಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗೋಗಿದೆ. ಬೆಂಗಳೂರಿನ ಸೀಗೆಹಳ್ಳಿ ಶಿವಾನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಸತೀಶ್ ಅನ್ನೋರಿಗೆ ಸೇರಿದಂತಹ ಕಟ್ಟಡದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವುದು. ಕಟ್ಟಡದಲ್ಲಿ ಮರಗೆಲಸ ಮಾಡುವಾಗ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಾರ್ಮಿಕರು ಬಳಸ್ತಾ ಇದ್ದಂತಹ ಸಿಲಿಂಡರ್ ಸೋರಿಕೆಯಿಂದ ಅನಾಹುತ ಆಗಿದೆ. ಘಟನೆ ವೇಳೆ ನೀರಿನ ಟ್ಯಾಂಕ್ ಏರಿದ್ದಂತಹ ಕಾರ್ಮಿಕನನ್ನು ಸದ್ಯ ರಕ್ಷಣೆ ಮಾಡಲಾಗಿದೆ. ಇನ್ನೂ ಆಗಿಲ್ಲ ಗುರು, ಆಗಿಲ್ಲ ಸರ್. ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ, ಮೇಲ್ಗಡೆ ಟಾಪಲ್ಲಿ ಅವರೇ. ಹೌದಾ? ಹಾಂ, ಟಾಪಲ್ಲಿ ಅವರೇ. ಆ ಬೆಂಕಿ ಆರ್ಸಕ್ಕೆ ಆಗ್ತಾ ಇಲ್ಲ. ಕರ್ನಾಟಕ ಬ್ಯಾಂಕ್ ರೋಡಿಂದ ಮುಂದಕ್ಕೆ ಇವಾಗ ಮುಂಜಾನ ಅದ್ರ ಆಪೋಸಿಟ್ ಒಂದು ಶಿವಾನಿ ಡ್ರೀಮ್ಸ್ ಅಂದ್ಬಿಟ್ಟು ವ್ಯವಸ್ಥೆ ರೋಡಿಂದ ಓನರ್ ಇವರು ಪಾಪ ಹೇಳ್ತಾ ಇದ್ದಾರೆ. ಇವ್ರೇನು ಆರಿಸ್ತಾನೆ ಇಲ್ಲ ಸರಿಯಾಗಿ, ಹೋಗ್ಬೇಕಾ ಬಿಲ್ಡಿಂಗ್ಗೆ ಬರ್ನ್ ಆಗ್ಬಿಡ್ತು. ಏನು ಇಲ್ಲ, ನೋಡಿ, ನಿರ್ಮಾಣ ಹಂತದಲ್ಲಿದ್ದಂಥ ಕಟ್ಟಡ ಯಾವ ರೀತಿ ಧಗಧಗಿಸ್ತಾ ಇದೆ ಅಂತ. ಬಟ್ ಅದು ಯಾವ ಕಾರಣಕ್ಕೆ ಈ ಥರ ಬೆಂಕಿ ಹತ್ಕೊಂಡಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಕೆಲಸ ಮಾಡ್ತಿದ್ರು ಅನ್ಸುತ್ತೆ ಆ ಸಂದರ್ಭದಲ್ಲಿ ಸ್ವಲ್ಪ ಜನ ಅಲ್ಲೇ ಸಿಕ್ಕಾಕೊಂಡಿದ್ರು. ಒಬ್ಬವಂತೂ ನೌಕರ ವಾಟರ್ ಟ್ಯಾಂಕ್ ಏರಿ ಕೂತಿದ್ರು. ಅದಾದಮೇಲೆ ಅವರನ್ನು ರಕ್ಷಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪಾಪ ಕಟ್ಟಡದ ಮಾಲಕಿ ಒಂದು ಕಡೆ ಅಳ್ತಾ ಕೂತಿರೋದನ್ನು ನೀವು ನೋಡ್ಬೋದು. ಇನ್ನೂ ನಿರ್ಮಾಣ ಈಗ ಕಂಪ್ಲೀಟ್ ಆಗಬೇಕು, ಈಗಷ್ಟೇ ನಿರ್ಮಾಣ ಆಗ್ತಾ ಇದೆ. ಅಷ್ಟರಲ್ಲಾಗಲೇ ಈ ರೀತಿಯಾಗಿ ಇಡೀ ಕಟ್ಟಡ ಬೆಂಕಿಗೆ ಆಹುತಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್. ಇನ್ನೂ ಅಂದರೆ ವೈರಿಂಗು ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ, ಬಹುಶಃ ಶಾರ್ಟ್ ಸರ್ಕ್ಯೂಟ್ ಅಂದ್ಕೊಳ್ಬೇಕು ಅಂದರೆ. ಬಟ್ ಹೆಂಗಾಯ್ತು ಇದು ಘಟನೆ? ಈ ಅಗ್ನಿ ಅವಘಡಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗ್ತಿದೆಯಾ? ವಿಜಯ್, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೀಗೆಹಳ್ಳಿ ಬಳಿ ಬರುವಂತಹ ಶಿವಾನಿ ಗ್ರೀನ್ಸ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಸತೀಶ್ ಅನ್ನೋರು ಹೊಸದಾಗಿ 3 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣವನ್ನ ಮಾಡ್ತಿರ್ತಾರೆ. ಎಲ್ಲವೂ ಕೂಡ ಅಂತಿಮ ಹಂತದಲ್ಲಿರುತ್ತೆ. ಇವತ್ತು ಕೆಲಸಗಾರರು ವುಡ್ ವರ್ಕ್ಸ್ ಹಾಗೂ ಗ್ರಿಲ್ಲಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ವೇಳೆ ಕೆಲಸಗಾರರು ತಂದಿದ್ದಂತ ಸಿಲಿಂಡರ್ ಸೋರಿಕೆಯಾಗಿ ಅಲ್ಲಿದ್ದಂತ ವುಡ್ ವರ್ಕ್ ಏನ್ ನಡೆದಿದೆ, ಅಲ್ಲಿನ ವುಡ್ ವರ್ಕ್ ಐಟಮ್ಗಳಿಗೆ ಮೊದಲನೇದಾಗಿ ಬೆಂಕಿ ಹೊತ್ಕೊಳ್ಳುವಂಥದ್ದು, ತದನಂತರ ಇಡೀ ಕಟ್ಟಡಕ್ಕೆ ಆವರಿಸಿಕೊಂಡಿರುವಂಥದ್ದು. ಇನ್ನೇನು ಮುಂದಿನ ತಿಂಗಳು ಮನೆಯನ್ನ ಗೃಹಪ್ರವೇಶ ಮಾಡೋಣ ಅಂತೇಳಿ ಮನೆ ಮಾಲೀಕರು ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಅಂತಿಮ ಹಂತದ ಕೆಲಸಗಳನ್ನು ಕೂಡ ಮುಗಿಸ್ಕೊಳ್ತಿರ್ತಾರೆ. ವುಡ್ ವರ್ಕ್ಸ್ ಆಗಿರ್ಬೋದು, ಗ್ರಿಲ್ಲಿಂಗ್ ಆಗಿರ್ಬೋದು, ಜೊತೆಗೆ ವೈರಿಂಗ್ ಕೆಲಸಗಳನ್ನು ಮಾಡ್ಕೊಳ್ತಿರ್ತಾರೆ. ಈ ವೇಳೆ ಕಾರ್ಮಿಕರು ತಂದಂತ ಸಿಲಿಂಡರ್ ಸೋರಿಕೆಯಾಗಿ ಹೊಸದಾಗಿ 16 ಕಂಚುಗಳನ್ನ ಇಟ್ಕೊಂಡು ಹೊಸದಾಗಿ ಕಟ್ತಿದ್ದಂತ ಮನೆ ಸಂಪೂರ್ಣವಾಗಿ ಬೆಂಕಿಯನ್ನು ಹೊತ್ಕೊಂಡಿರುವಂಥದ್ದು. ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ, ಬದಲಿಗೆ ಒಂದಿಬ್ರು ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಓರ್ವ ಕಾರ್ಮಿಕ ಬೆಂಕಿ ಹೊತ್ಕೊಂಡಂತ ಸಂದರ್ಭದಲ್ಲಿ ಆತ ಹೊರಗಡೆ ಹೇಗೆ ಬರ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ದಟ್ಟವಾದಂತ ಹೊಗೆ ತುಂಬಿಕೊಂಡ ಹಿನ್ನೆಲೆಯಲ್ಲಿ ಆತ ಕಟ್ಟಡದ ಮೇಲಿದ್ದ ಟ್ಯಾಂಕರ್ನ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಆತನನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನು ಸದ್ಯ ಅಗ್ನಿಶಾಮಕ ದಳ ಅಧಿಕಾರಿಗಳು ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.